ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿಸಿ ಜಿ ಜಗದೀಶ್ ಮಾತಾಡ್ತಾ ಇದ್ದೇನೆ. ಬಹಳ ದಿನಗಳ ಮೇಲೆ ಕೋವಿಡ್ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮ ಎದುರಿಗೆ ಬಂದಿದ್ದೇನೆ. ಬಹಳ ಮುಖ್ಯವಾಗಿ ಕೋವಿಡ್ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ತುಂಬಾ ಕಡಿಮೆ ಆಗ್ತಾ ಇರೋದನ್ನ ನಾವೆಲ್ಲರೂ ಗಮನಿಸಿದ್ದೀವಿ. ಒಂದು ಸಮಯದಲ್ಲಿ ಸುಮಾರು 100 ಜನರಿಗೆ ಟೆಸ್ಟ್ ಮಾಡಿದ್ರೆ 30 ಜನರಿಗೆ ಪಾಸಿಟಿವ್ ಬರ್ತಾ ಇದ್ದಂತಹ ಸಮಯ, ಈಗ ಸುಮಾರು 100 ಜನರಿಗೆ ಟೆಸ್ಟ್ ಮಾಡಿದ್ರೆ 2 ಜನರಿಗೆ ಪಾಸಿಟಿವ್ ಬರುವಂತದ್ದು ನಾವು ನೋಡ್ತಾ ಇದ್ವಿ. ಇದೆಲ್ಲದೂ ಸಹ ಎಲ್ಲ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಮತ್ತು ಜಿಲ್ಲಾಡಳಿತದ ಬಾಕಿ ಉಳಿದಂತೆ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ವರ್ಗದ ಶ್ರಮ ಮತ್ತು ಸಾರ್ವಜನಿಕರ ಸಹಕಾರ ಎದ್ದು ಕಾಣ್ತದೆ. ಯಾಕಂದರೆ ಸಾರ್ವಜನಿಕರ ಕೈ ಜೋಡಿಸದೆ ಯಾವುದೂ ಸಹ ಸಾಧ್ಯ ಇಲ್ಲ. ಅದರಿಂದ ನಾನು ಸಾರ್ವಜನಿಕ ಬಂಧುಗಳಿಗೆ, ಉಡುಪಿ ಜಿಲ್ಲೆಯ ಎಲ್ಲ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ತಂದೆ ತಾಯಂದರಿಗೆ ನಾನು ಈ ಸಕ್ಸಸ್ ಅನ್ನ ತಮಗೆ ಬಿಡ್ತೀನಿ. ಬಹಳ ಮುಖ್ಯವಾಗಿ ನಾನು ಈಗ ಮನವಿ ಮಾಡೋದು ಇಷ್ಟೇನೆ. ಯಾಕಂದ್ರೆ ಈಗಾಗಲೇ ಮದುವೆ ಸಮಾರಂಭಗಳು ನಡೀತಾ ಇದೆ. ಸರ್ಕಾರ 200 ಜನ ಸೇರಿ ಮದುವೆ ಮಾಡಬಹುದು ಅಂತ ಅನುಮತಿಯನ್ನು ಕೊಟ್ಟಿದೆ. ಎಲ್ಲ ತಹಸೀಲ್ದಾರ್ ಸಹ ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಮದುವೆಗೆ 200 ಜನರಿಗೆ ಪರ್ಮಿಷನ್ ಕೊಟ್ಟರೆ 300 ಜನ, 400 ಜನ, 500 ಜನ ಸೇರಿ ಮದುವೆ ಮಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೇವೆ. ಮಾಧ್ಯಮಗಳಲ್ಲೂ ಸಹ ಅಲ್ಲಲ್ಲಿ ರಿಪೋರ್ಟ್ ಆಗ್ತಾ ಇದೆ. ಅದರಿಂದ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ, ಸಾರ್ವಜನಿಕರ ಆರೋಗ್ಯದ ತೊಂದರೆಗೆ ನೀವು ಕಾರಣ ಆಗ್ತೀರಿ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾರು ಸರ್ಕಾರದ ಆದೇಶವನ್ನು, ಕೇಂದ್ರ ಸರ್ಕಾರದ ಗೈಡ್ಲೈನ್ ಇದೆ, ಗೃಹ ಮಂತ್ರಾಲಯದ ಗೈಡ್ಲೈನ್ ಇದೆ, ಅದನ್ನು ಮೀರ್ತಾರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಬೇಕಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಎಲ್ಲ ತಹಸೀಲ್ದಾರ್ಗೂ ಪರ್ಮಿಷನ್ ಕೊಡುವಂತ ಸಂದರ್ಭದಲ್ಲಿ ಯಾರು ಪರ್ಮಿಷನ್ ತಗೋತಾರೋ ಅವರನ್ನ ವಾಚ್ ಮಾಡೋದಕ್ಕಿಂತಲೇ ಒಂದು ಅಧಿಕಾರಿಯನ್ನು ನೇಮಕ ಮಾಡಬೇಕಂತ ಹೇಳಿದ್ದೀನಿ. ಯಾವ ಅಧಿಕಾರಿಯನ್ನು ನೇಮಕ ಮಾಡಿದ್ವಿ ಆ ಅಧಿಕಾರಿ ಸರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ ಅಂತಂದ್ರೆ ಅಂತ ಅಧಿಕಾರಿಗಳ ಮೇಲೆ ಖಂಡಿತವಾಗಿಯೂ ಕ್ರಮ ಜರುಗಿಸ್ತೀವಿ. ಯಾರು ಸರ್ಕಾರದ ಮಾರ್ಗಸೂಚಿಯನ್ನು ಉಲ್ಲಂಘನೆ ಮಾಡ್ತಾರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಬೇಕಾಗತ್ತೆ. ಈಗಾಗಲೇ ಎಲ್ಲೆಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡೋದಿಲ್ಲ ಮತ್ತು ಎಲ್ಲಿ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕೋದಿಲ್ಲ ಅಂಥವ್ರ ಮೇಲೆ ಕ್ರಮ ಜರುಗಿಸಲು ಈಗಾಗಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ಪ್ರತಿನಿತ್ಯ ದಂಡ ವಸೂಲಿ ಮಾಡುವಂತದ್ದಾಗ್ತಾ ಇದೆ. ದಂಡ ವಸೂಲಿ ಮಾಡೋದು, ದಂಡ ಕಟ್ಟೋದು ದೊಡ್ಡ ವಿಷಯ ಅಲ್ಲ. ಬೇರೆಯವರ ಆರೋಗ್ಯದ ಜೊತೆಗೆ ಆಟ ಆಡೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಷಯ. ಹಾಗಾಗಿ ಬೇರೆಯವರ ಆರೋಗ್ಯದ ಜೊತೆ ಆಟ ಆಡಲಿಕ್ಕೆ ಯಾರಿಗೂ ಸಹ ಅಧಿಕಾರ ಇಲ್ಲ, ಅವರಿಗೆ ಅಧಿಕಾರವನ್ನು ಕೊಡೋದಿಲ್ಲ. ಹಾಗಾಗಿ ನಿಮ್ಮ ಆರೋಗ್ಯದ ಜೊತೆಗೆ ಬೇರೆಯವರ ಆರೋಗ್ಯದ ಬಗ್ಗೆ ರಕ್ಷಣೆಯನ್ನ ನೀಡಬೇಕಾಗುತ್ತೆ. ಇನ್ನು ಮೆಹಂದಿ ಅಂತ ಮಾಡ್ತಾ ಇರೋದು, ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾ ಇರೋದು, ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡುವ ಮೂಲಕ ಜಾಸ್ತಿ ಜನ ಸೇರ್ತಾ ಇರೋದು ನೋಡ್ತಾ ಇದ್ವಿ. ಇದೆಲ್ಲದೂ ಸಹ ಸರಿಯಾದ ಕ್ರಮ ಅಲ್ಲ. ಸರ್ಕಾರದ ಮಾರ್ಗದರ್ಶಿಯ ಉಲ್ಲಂಘನೆ ಮಾಡಲಿಕ್ಕೆ ಮಾಡಬಾರ್ದು, ಯಾರು ಸಹ ಮಾಡಬಾರ್ದು. ಅದನ್ನ ಎಲ್ಲರೂ ಗಮನಿಸಬೇಕಂತ ಕೋರ್ತೇನೆ. ಇನ್ನು ಅಂಗಡಿ ಮುಂಗಟ್ಟುಗಳಲ್ಲಿ ಹೆಚ್ಚು ಜನ ಒಟ್ಟಿಗೆ ಸೇರಬಾರ್ದು ಅಂತ ಈಗಾಗಲೇ ಏನು ಗೈಡ್ಲೈನ್ ಇದೆ, ಅದನ್ನು ಸಹ ಕೆಲವು ಕಡೆ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಕೆಲವು ಅಂಗಡಿ ಮಾಲೀಕರೇ ಸಹ ತಮ್ಮ ಮಾಸ್ಕ್ ಅನ್ನ ಕುತ್ತಿಗೆಗೆ ಹಾಕೋದು, ತಲೆ ಮೇಲೆ ಹಾಕೋದನ್ನ ನಾನು ನೋಡ್ತಾ ಇದ್ದೇನೆ. ನಿಜವಾಗೂ ಸಹ ಯಾರು ಅಂಗಡಿ ಮಾಲೀಕರು ಆ ತರದ ಕೆಲಸವನ್ನು ಮಾಡ್ತಾರೆ ಅಂತವರ ಅಂಗಡಿ ಲೈಸೆನ್ಸ್ ಅನ್ನ ಅಮಾನತು ಮಾಡಬೇಕು ಕರೋನಾ ಹೋಗೋವರೆಗೂ ಅಂತ ನಾನು ಈಗಾಗಲೇ ಮುನ್ಸಿಪಾಲಿಟಿ ಎಲ್ಲ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತ್ನಲ್ಲಿ ಸೂಚನೆ ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಸೀರಿಯಸ್ ಆಗಿ ಮಾಡ್ತೀವಿ. ಯಾರು ಸೀರಿಯಸ್ ಆಗಿ ವ್ಯಾಪಾರ ಮಾಡಬೇಕು ಅಂತ ಇದ್ದೀರಿ, ನಿಮ್ಮಿಂದಾಗಿ ಸಾರ್ವಜನಿಕರಿಗೆ, ಕಸ್ಟಮರಿಗೆ ಕರೋನಾ ಹರಡಬಾರ್ದು. ಅದರಿಂದ ನೀವು ಫಸ್ಟ್ ಮಾಸ್ಕ್ ಹಾಕೊಳ್ಳಿ, ಆಮೇಲೆ ಅಂಗಡಿ ಒಳಗೆ ಬರುವಂತ ಸಾರ್ವಜನಿಕರು ಮಾಸ್ಕ್ ಹಾಕೊಂಡೇ ಬರಬೇಕು ಅಂತ ಸೂಚನೆಯನ್ನು ಕೊಡಬೇಕು. ಅದು ಬಿಟ್ಟು ನೀವೇ ಕುತ್ತಿಗೆಗೆ ಹಾಕೊಳ್ಳೋದು, ತಲೆಗೆ ಹಾಕೊಳ್ಳೋದು ಮಾಡಿ ಸಾರ್ವಜನಿಕರು ಅದನ್ನ ತೆಗೆದಿಟ್ಟು ಬರ್ತಾರೆ. ಆವಾಗ ನೀವು ಹೇಳುವಂತ ಯಾವುದೇ ನೈತಿಕತೆ ಇರೋದಿಲ್ಲ. ಆದ್ರಿಂದ ಇನ್ನು ಮುಂದೆ ಯಾರಾದರೂ ಅಂಗಡಿ ಮಾಲಕರು ಇದನ್ನು ಉಲ್ಲಂಘನೆ ಮಾಡಿದ್ರೆ ಅಂಥವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಅಂಥವ್ರ ಅಂಗಡಿಯ ತಾತ್ಕಾಲಿಕ ಲೈಸೆನ್ಸ್ ಅನ್ನು ರದ್ದು ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದೇನೆ. ಅದೇ ಪ್ರಕಾರ ನಡ್ಕೋತೀವಿ. ಹಾಗಾಗಿ ಇನ್ನು ಸಾರ್ವಜನಿಕ ಸಾರಿಗೆಗಳಲ್ಲಿ, ಬಸ್ಗಳಲ್ಲಿ ಸುಮಾರು ಜನ ಇರೋದನ್ನು ನಾವು ನೋಡ್ತಾ ಇರ್ತೀವಿ. ಅಲ್ಲಿ ಸಾಮಾಜಿಕ ಅಂತರ ಸ್ವಲ್ಪ ಕಷ್ಟ ಆದರೂ ಸಹ ಎಲ್ಲರೂ ಮಾಸ್ಕ್ ಹಾಕುವ ಮೂಲಕ ನಾವು ಕಾಯಿಲೆಯನ್ನ ತಡೆಗಟ್ಟಬಹುದಾಗಿದೆ. ಮತ್ತು ಪ್ರತಿ ಟ್ರಿಪ್ಗೂ ಸಹ ಸ್ಯಾನಿಟೈಸೇಷನ್ ಮಾಡಬೇಕಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಅದನ್ನ ಬಸ್ ಮಾಲಕರು, ಡ್ರೈವರ್ಗಳು, ಕಂಡಕ್ಟರ್ ಪಾಲನೆ ಮಾಡಬೇಕು. ಈಗಾಗಲೇ ನೋಡಿದ್ದೀರಿ, ಯಾರು ಬಸ್ ಡ್ರೈವರ್ಗಳು, ಕಂಡಕ್ಟರ್ಗಳೇ ಮಾಸ್ಕ್ ಹಾಕಿಲ್ಲ ಅಂದ್ರೆ ಅಂಥವ್ರ ಮೇಲೆ ಕಠಿಣ ಕ್ರಮ ಆಗುತ್ತೆ. ಅಂಥವ್ರ ಮೇಲೆ ಮುಲಾಜಿಲ್ಲದೆ ಪ್ರಕರಣ ದಾಖಲು ಮಾಡಬೇಕಂತ ಸೂಚನೆಯನ್ನು ಕೊಟ್ಟಿದೆ. ನೀವು ಮೊದಲು ಮಾದರಿಯಾಗಿರಬೇಕು, ಉಳಿದಂಥವರಿಗೆ ಸೂಚನೆಯನ್ನು ಕೊಡಬೇಕು. ಇದಿಷ್ಟು ವಿಷಯಗಳನ್ನ ನಾನು ಹೇಳಬೇಕು ಅಂತ ಬಂದಿದ್ದೆ. ಈಗ ಸದ್ಯಕ್ಕೆ ನಮಗೆ ಕಡಿಮೆ ಪ್ರಕರಣಗಳು ಬರ್ತಾ ಇದೆ. ಎಲ್ಲ ಐಸಿಯು ಬೆಡ್ಗಳು, ವೆಂಟಿಲೇಟರ್ಗಳು ಖಾಲಿ ಇದೆ, ಆಸ್ಪತ್ರೆಯ ಎಲ್ಲ ಬೆಡ್ಗಳು ಖಾಲಿ ಇದೆ. ಆದರೆ ಮತ್ತೆ ನಮ್ಮ ನಿರ್ಲಕ್ಷ್ಯದಿಂದ ತುಂಬೋ ತರ ಆಗಬಾರ್ದು. ಹಾಗಾಗಿ
ಸಾರ್ವಜನಿಕರಲ್ಲಿ ಕೈ ಮುಗಿದು ಮನವಿ ಮಾಡ್ತೇನೆ. ಎಲ್ಲರೂ ಸಹ ಏನು ಸರ್ಕಾರದ ಮಾರ್ಗಸೂಚಿ ಇದೆ ಅದನ್ನು ಪಾಲನೆ ಮಾಡಬೇಕಂತ ಕೋರ್ತೇನೆ.